ನೋವು ಕಡಿಮೆ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನಿಮಗೆ ಮುಟ್ಟಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹೆಣ್ಮಕ್ಳಲ್ಲಿ ಅಥವಾ ಹೆಂಗಸರಲ್ಲಿ ಮುಟ್ಟಿನ ದಿನ ಹತ್ರ ಬಂತು ಅಂತಂದರೆ ಅಬ್ಬಾಬಾ ಅದೇನೋ ಒಂಥರ ಟೆನ್ಷನ್ ಅಲ್ವಾ? ಅಯ್ಯೋ ಹತ್ರ ಬರ್ತಾ ಇದೆ, ಇನ್ನೇನು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಯಾರ್ಯಾರಿಗೆ ಈ ಮುಟ್ಟಿನ ದಿನಗಳಲ್ಲಿ ನೋವು ಆಗೋ ಅಂಥ ಒಂದು ಸಂದರ್ಭದವ್ರು ಇದ್ದಾರೋ ಅವ್ರದ್ದಂತೂ ಕೇಳೋದೇ ಬೇಡ ಅಲ್ವಾ? ಮುಟ್ಟಿನ ದಿನ ಬರ್ತಾ ಇದೆ ಅಂತಂದರೆ ಇನ್ನೂ ಹೈ ಲೆವೆಲಲ್ಲಿ ಟೆನ್ಷನ್ ಶುರು ಆಗ್ಬಿಡುತ್ತೆ. ಸೊ ಇದನ್ನು ನಾವು ಮೆಡಿಕಲಿ ಡಿಸ್ಮೆನೋರಿಯಾ ಅಂತ ಕರಿತೀವಿ. ಸೊ ಅದು ನಿಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಇರ್ಬೋದು, ಅಥವಾ ಇಡೀ ಹೊಟ್ಟೆ ನೋವು ಬರೋ ಅಂಥದ್ದು ಇರ್ಬೋದು, ಕಾಲುಗಳಲ್ಲಿ ನೋವು ಬರೋ ಅಂಥದ್ದು ಇರ್ಬೋದು, ಕಾಲು ಜಗತ ಆಗೋ ಅಂಥದ್ದು ಇರ್ಬೋದು, ಸೊಂಟ ನೋವು ಬರೋ ಅಂಥದ್ದು ಇರ್ಬೋದು ಕೆಲವರಲ್ಲಿ. ಸೊ ಈ ಥರ ಬೇರೆ ಬೇರೆಯಾಗಿ ಬೇರೆ ಬೇರೆ ಜನರಲ್ಲಿ ಅದು ತೋರಿಸ್ಕೊಳ್ಳುತ್ತೆ. ಇದಕ್ಕೆ ಯಾವ ರೀತಿ ನ್ಯಾಚುರಲ್ ಪರಿಹಾರವನ್ನು ಮಾಡ್ಕೊಳ್ಬಹುದು, ನೋವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ಡಿಸ್ಮೆನೋರಿಯಾ ಅಥವಾ ಮೆನ್ಸ್ಟ್ರುವಲ್ ಟೈಮಲ್ಲಿ ಮುಟ್ಟಿನ ಸಮಯದಲ್ಲಿ ಬರುವಂಥ ನೋವಿಗೆ ಎರಡು ಕಾರಣಗಳು, ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಹೇಳ್ಬಿಟ್ಟು. ಪ್ರೈಮರಿ ಕಾರಣ ಅಂತಂದರೆ ಪ್ರೋಸ್ಟಾಗ್ಲ್ಯಾಂಡಿನ್ ಅಂತ ಹೇಳುವಂತಹ ಕೆಮಿಕಲ್ಸ್ಗಳು ತುಂಬ ಹೈ ಲೆವೆಲಲ್ಲಿ ಉತ್ಪತ್ತಿ ಆಗುವಂಥದ್ದು ಆ ಟೈಮಲ್ಲಿ. ಅದಕ್ಕೋಸ್ಕರ ಈ ಥರ ಪೀರಿಯಡ್ಸ್ ಟೈಮಲ್ಲಿ ನೋವು ಉಂಟಾಗುವಂಥದ್ದು ಆಗತ್ತೆ. ಇನ್ನು ಸೆಕೆಂಡರಿ ಕಾಸಸ್ ಅಂತಂದರೆ ಕೆಲವೊಬ್ಬರಲ್ಲಿ ಎಂಡೋಮೆಟ್ರಿಯೋಸಿಸ್ ಇರಬಹುದು, ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಇರಬಹುದು. ನಾನು ಫೈಬ್ರಾಯ್ಡ್ ಯೂಟ್ರಸ್ ಬಗ್ಗೆ ಈ ಮುಂಚೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಅದಕ್ಕೆ ನ್ಯಾಚುರಲ್ ಪರಿಹಾರಗಳನ್ನು ಅದರಲ್ಲಿ ಹೇಳಿದ್ದೀನಿ. ಸೊ ಈ ಥರ ಫೈಬ್ರಾಯ್ಡ್ ಯೂಟ್ರಸ್ ಇದ್ದರೆ ಅಥವಾ ಎಂಡೋಮೆಟ್ರಿಯೋಸಿಸ್ ಇದ್ದರೆ ನೋವು ಉಂಟಾಗ್ಬಿಡತ್ತೆ ಇಲ್ಲಿ ಮುಟ್ಟಿನ ಸಮಯದಲ್ಲಿ. ಸೊ ಹಾಗಾಗಿ ಆದಷ್ಟು ಇದನ್ನು ನ್ಯಾಚುರಲಿ ಹೇಗೆ ಕಡಿಮೆ ಮಾಡ್ಕೊಳ್ಬೋದಪ್ಪ ಅಂತಂದರೆ, ನೋಡಿ, ಮೊಟ್ಟ ಮೊದಲನೇದಾಗಿ ಬಿಸಿ ನೀರಿನ ಶಾಖ ಅಂತ ಹೇಳ್ತೀವಿ. ಬಿಸಿ ನೀರಿನ ಶಾಖವನ್ನು ಕೊಟ್ಟಾಗ ಏನಾಗತ್ತಪ್ಪ ಅಂತಂದರೆ ಆ ಸ್ನಾಯುಗಳನ್ನು ಅದು ರಿಲ್ಯಾಕ್ಸ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ಈ ಒಂದು ಹಾಟ್ ವಾಟರ್ ಬ್ಯಾಗನ್ನು ತೊಗೊಂಡ್ಬಿಟ್ಟು ಕೆಳ ಹೊಟ್ಟೆ ಮೇಲೆ ಅಥವಾ ತೊಡೆಗಳ ಮೇಲೆ, ಕಾಫ್ ಮಸಲ್ ಮೇಲ್ಗಡೆ ನಿಮಗೆ ಎಲ್ಲೆಲ್ಲಿ ನೋವು ಬರುತ್ತೋ, ಸೊಂಟದ ಭಾಗಕ್ಕಿರ್ಬೋದು, ಅಲ್ಲಲ್ಲಿ ಈ ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ನೋವನ್ನು ಚೆನ್ನಾಗಿ ಗುಣ ಮಾಡ್ಕೊಳ್ಬಹುದು. ಅದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಪುದೀನವನ್ನು ಜಾಸ್ತಿ ಉಪಯೋಗಿಸ್ಬೇಕು. ಪುದೀನ ಚಹಾ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಸಹ ಇದು ಒಂದು ಏನು ಮಾಡುತ್ತೆ, ಈ ಗರ್ಭಕೋಶದ ಮಾಂಸಖಂಡಗಳನ್ನು, ಗರ್ಭಕೋಶ ಇರೋವಂಥ ಸುತ್ತಮುತ್ತಲು ಇರುವಂತಹ ಮಾಂಸಖಂಡಗಳನ್ನು ಅದು ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಪುದೀನ ಚಹಾ ಈ ಸಮಯದಲ್ಲಿ ಮುಟ್ಟು ಇನ್ನೇನು ಬರ್ತಾ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತು ಮುಟ್ಟಾದಾಗ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ. ಅದರಿಂದ ಪುದೀನ ಚಹಾವನ್ನು ಮಾಡಿ ಡೈಲಿ 1 ಸಲ 2 ಸಲ ನೀವು ಅದನ್ನು ಉಪಯೋಗಿಸಬಹುದು. ಅದರಿಂದ ನೋವು ಕಡಿಮೆ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನಿಮಗೆ ಮುಟ್ಟಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇನ್ನು ಮೂರನೇದೇನಪ್ಪ ಅಂತಂದರೆ ಮೆಗ್ನೀಷಿಯಮ್ಮನ್ನು ನೀವು ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ತೊಗೊಳ್ಬಹುದು. ಅಗತ್ಯ ಇದೆ ಅಂತಂದರೆ ಕೆಳಗಡೆ ಬರ್ತಾ ಇರೋ ಲಿಂಕನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತಂದರೆ ಮೆಗ್ನೀಷಿಯಮನ್ನು ನ್ಯಾಚುರಲಿ ಹೇಗೆ ತೊಗೋಬೋದಪ್ಪ ಅಂತಂದರೆ ಈ ಬಾದಾಮಿ, ಬಾಳೆಹಣ್ಣು, ಕುಂಬಳಕಾಯಿ ಬೀಜ ಮತ್ತು ಪಾಲಕ್ ಸೊಪ್ಪು, ಇದರಲ್ಲೆಲ್ಲ ಸ್ವಲ್ಪ ಮ್ಯಾಗ್ನೀಷಿಯಮ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇಂತಹ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಡಿಸ್ಮೆನೋರಿಯಾ ಅಥವಾ ಪೇಯ್ನ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಅಂತ ಏನು ಹೇಳ್ತೀವಿ, ಮುಟ್ಟಿನ ಸಮಯದಲ್ಲಿ ಆಗುವಂತಹ ನೋವನ್ನು ಪ್ರಮಾಣವನ್ನು ನೀವು ತಗ್ಗಿಸ್ಕೊಳ್ಬಹುದು, ಕಡಿಮೆ ಮಾಡ್ಕೊಳ್ಬಹುದು. ಇನ್ನೂ ಏನು ಮಾಡ್ಬೋದಪ್ಪ ಅಂತಂದರೆ, ನೋಡಿ, ನಾನು ಈ ಮುಂಚೆ ಕೂಡ ಹೇಳಿದ್ದೆ, ನನ್ನ ರೀಲ್ಸಲ್ಲಿ ಮಾಡಿ ಹಾಕಿದ್ದೀನಿ ಅಂತ ಕಾಣುತ್ತೆ, ಯೋನಿ ಮುದ್ರೆಯ ಅಭ್ಯಾಸ. ಸೊ ಯೋನಿ ಮುದ್ರೆಯ ಅಭ್ಯಾಸವನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ನಾವು ಈ ಡಿಸ್ಮೆನೋರಿಯಾ ಅಥವಾ ಮುಟ್ಟಿನ ಸಮಯದಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡ್ಕೊಳ್ಬಹುದು. ಯೋನಿ ಮುದ್ರೆಗೆ ನೋಡಿ, ಈ ರೀತಿಯಲ್ಲಿ ನೀವು ಮಾಡಿಬಿಟ್ಟು ಅದನ್ನು ಗರ್ಭಕೋಶದ ಎದುರುಗಡೆ ಇಟ್ಕೊಂಡು ಒಂದು 20 ನಿಮಿಷದಿಂದ 30 ನಿಮಿಷ ಪ್ರತಿನಿತ್ಯ ಮಾಡೋದು. ಜೊತೆಗೆ ಪೀರಿಯಡ್ಸ್ ಆದಾಗ ಕೂಡ ಮಾಡಬೇಕು ಅದನ್ನು. ಯಾವಾಗ ನಿಮ್ಗೆ ನೋವಿರುತ್ತೆ ಆ ಸಮಯದಲ್ಲೂ ಅದರ ಅಭ್ಯಾಸವನ್ನು ಮಾಡೋದ್ರಿಂದ ನೀವು
ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ನೋವನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬೋದು. ಕೆಲವರು ಯೋನಿ ಮುದ್ರೆಯನ್ನು ಈ ರೀತಿಯಾಗಿ ಸಹ ಮಾಡ್ತಾರೆ. ಸರಳವಾಗಿ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಕೂಡ ಮಾಡ್ಬೋದು. ಎರಡೂ ಸರಿನೇ, ಯಾವುದೂ ತಪ್ಪಲ್ಲ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿಬಿಟ್ಟು ಅದರ ಅಭ್ಯಾಸವನ್ನು ಮಾಡಿ, ಅದರಿಂದಾಗಿ ನೀವು ಡಿಸ್ಮೆನೋರಿಯಾವನ್ನು ಅಥವಾ ಮುಟ್ಟಿನ ಸಮಯದಲ್ಲಿ ಆಗುವಂತಹ ನೋವನ್ನು ಆರಾಮವಾಗಿ ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿಯ ಎಲ್ಲ ಒಂದು ವಿಧಾನಗಳನ್ನು ಅನುಸರಿಸಿ ನ್ಯಾಚುರಲಿ ನೋವನ್ನು ಕಡಿಮೆ ಮಾಡ್ಕೊಳ್ಳೋ ಹಾಗೆ ಪ್ರಯತ್ನವನ್ನು ಪಡಿ. ಇಲ್ಲ ಅಂತಂದರೆ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಅಲ್ವಾ. ಸೊ ನ್ಯಾಚುರಲ್ ವಿಧಾನಗಳಿಂದ ನೀವು ನಿಮ್ಮ ನೋವನ್ನು ಶಮನವನ್ನು ಮಾಡಿಕೊಂಡಾಗ ಏನಾಗತ್ತಪ್ಪ ಅಂತಂದರೆ ಆರೋಗ್ಯಕ್ಕೆ ಅದು ಇನ್ನೊಂದು ಚೂರು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ವಿಧಾನಗಳನ್ನು ಅನುಸರಿಸಿ ಹೆಚ್ಚಿನ ನಿಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಳಿ. ಹೀಗೆ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.